ಅತಿ ವೇಗವಾಗಿ ಪೀಸ್ ಪಲಾವ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಮೊದಲಿಗೆ ಒಲೆ ಮೇಲೆ ಕುಕ್ಕರನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೋಬೇಕು. ಎಣ್ಣೆ ಕಾದ ನಂತರ ಒಂದು 2 ಇಂಚಷ್ಟು ಚಕ್ಕೆಯನ್ನು ಹಾಕ್ಕೋಬೇಕು. ಒಂದು 4 ಲವಂಗವನ್ನು ಹಾಕ್ಕೊಬೇಕು. ಸ್ವಲ್ಪ ಪಲಾವ್ ಎಲೆ, ಒಂದು 6 ಕಾಳಷ್ಟು ಕಾಳು ಮೆಣಸು, ನಂತರ ಅದಕ್ಕೆ ಈರುಳ್ಳಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಕಂದು ಬಣ್ಣಕ್ಕೆ ಬರೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಚೆನ್ನಾಗಿ ಫ್ರೈ ಆಗಿದೆ ಅಂತ ನಿಮಗೆ ಅನ್ನಿಸ್ದಾಗ ಅದಕ್ಕೆ ಶುಂಠಿ ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೊಂಡಿದ್ದನ್ನು ಹಾಕ್ಕೊತಾ ಇದ್ದೀನಿ. ಇಲ್ಲಿ ಪೇಸ್ಟನ್ನು ಯೂಸ್ ಮಾಡ್ತಾ ಇಲ್ಲ, ಶುಂಠಿ ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಸಹ ಒಂದು ಸ್ವಲ್ಪ ಡೀಪ್ ಫ್ರೈ ಕೊಡಬೇಕು, ಇಲ್ಲಾಂದರೆ ಅದು ತಳ ಹತ್ಬಿಡತ್ತೆ. ನೀಟಾಗಿ ಫ್ರೈ ಮಾಡಿಕೊಂಡು ನಾನು 2 ಹಸಿಮೆಣಸನ್ನು ಅರ್ಧ ಕಟ್ ಮಾಡಿ ಮಧ್ಯೆ ಸ್ಲೈಸ್ ಥರ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಈ ರೀತಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ನಂತರ ಸ್ವಲ್ಪ ಕಸ್ತೂರಿ ಮೆಥಿಯನ್ನು ಹಾಕ್ಕೊತಾ ಇದ್ದೀನಿ. ಇದು ಸಹ ಆಪ್ಷನಲ್ಲು, ನಿಮಗೆ ಇಷ್ಟ ಇದ್ದರೆ ಹಾಕ್ಕೋಬೋದು. ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಕಸ್ತೂರಿ ಮೆಥಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ಪೀಸನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಅಂದರೆ ಹಸಿರು ಬಟಾಣಿಯನ್ನು ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ, ಅದನ್ನು ಈಗ ತೊಳೆದ್ಬಿಟ್ಟು ಹಾಕ್ತಾ ಇದ್ದೀನಿ. ನಿಮ್ಮಲ್ಲಿ ಹಸಿ ಬಟಾಣಿ ಇದ್ದರೆ ಅದನ್ನು ಸಹ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಬಟ್ ಹಸಿ ಬಟಾಣಿ ಇಲ್ಲ ಅಂತ ಹೇಳಿ ಒಣಗಿದ ಬಟಾಣಿಯನ್ನು ರಾತ್ರಿ ನೆನೆಸಿಟ್ಕೊಂಡಿದ್ದೆ, ಅದನ್ನೀಗ ಹಾಕ್ಕೊಂಡಿದ್ದೀನಿ. ಈಗ ನಾನು ಕಾಯಿಯನ್ನು ರುಬ್ಬಿಟ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ. ಕಾಯಿ ಹಾಲನ್ನು ಸಹ ತೆಗೆದು ಹಾಕ್ಬೋದು, ಬಟ್ ನಾನು ಡೈರೆಕ್ಟ್ ಕಾಯಿ ಏನು ರುಬ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ. ಇದಿಷ್ಟು ಚೆನ್ನಾಗಿ ಸ್ವಲ್ಪ ಹಸಿ ಸ್ಮೆಲ್ ಹೋಗಿದೆ ಅಂತ ಅನ್ನಿಸ್ದಾಗ ನಾನು ಒಂಚೂರು ಖಾರದ ಪುಡಿ, 1 ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೋಬೋದು. 1 ಸ್ಪೂನಷ್ಟು ಖಾರದ ಪುಡಿ, ಇನ್ನೊಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿಯನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ. ಇದಿಷ್ಟು ಹಸಿ ಸ್ಮೆಲ್ ಹೋಗೋ ತನಕ ನೀವು ಹೀಗೆ ಮಿಕ್ಸ್ ಕೊಟ್ಕೊಂಡು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮಿಕ್ಸ್ ಮಾಡಿ, ಉಪ್ಪು ಮಿಕ್ಸ್ ಮಾಡಿದ ನಂತರ ನಾವು ಅಕ್ಕಿಯನ್ನು ಈಗಾಗಲೇ ತೊಳೆದಿಟ್ಕೊಂಡಿರಬೇಕು, ಆ ಅಕ್ಕಿಯನ್ನು ಹಾಕ್ಕೊಬೇಕಾಗತ್ತೆ. ಅಕ್ಕಿಯನ್ನು ಹಾಕ್ಕೊಂಡ ನಂತರ ಮಸಾಲೆ ಎಲ್ಲ ನಾವು ಈಗ ಆಲ್ರೆಡಿ ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಆ ಮಸಾಲೆ ಎಲ್ಲ ಆ ಅಕ್ಕಿಗೆ ಹಿಡಿಯೋ ರೀತಿಯಾಗಿ ನಾನು ಹೀಗೆ ಫುಲ್ಲು ಮಿಕ್ಸ್ ಕೊಡ್ತಾಯಿದ್ದೀನಿ. ಅದು ಮಿಕ್ಸ್ ಆದ ನಂತರ ನಾವು ಅಕ್ಕಿಗೆ ನೀರನ್ನು ಹಾಕ್ಕೋಬೇಕು. ನಾವು ಮಾಮೂಲಿಯಾಗಿ ರೈಸಿಗೆ ಹೇಗಿರ್ತೀವೋ ಹಾಗೆ 1 ಲೋಟ ಅಕ್ಕಿಗೆ 2 ಲೋಟ ನೀರಿನಂತೆ ನೀವು ಯಾವ ಲೋಟ ತೊಗೊಂಡಿರ್ತೀರೋ ಆ ಲೋಟದಲ್ಲಿ 1 ಲೋಟ ತೊಗೊಂಡ್ರೆ ಅಕ್ಕಿನ 2 ಲೋಟ ನೀರು ಹಾಕ್ಕೋಬೇಕು. ಆ ರೀತಿಯಾಗಿ ನೀರು ಹಾಕ್ಕೊಂಡು ನಾನೀಗ ಅದರ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಕೊಟ್ಕೊತಾ ಇದ್ದೀನಿ. ನಂತರ 1 ನಿಂಬೆ ಹಣ್ಣನ್ನು ಅದಕ್ಕೆ ರಸವನ್ನು ಹಿಂಡ್ತಾ ಇದ್ದೀನಿ. ಅದು ನಾವೀಗ ಟೊಮೊಟೊ ಏನೂ ಯೂಸ್ ಮಾಡಲಿಲ್ಲ ಅಲ್ವಾ, ಲಿಂಬೆ ಹಣ್ಣಿನ ರಸದಿಂದನೇ ಅದು ಒಳ್ಳೆ ಹುಳಿಯ ಟೇಸ್ಟನ್ನು ಕೊಡಬೇಕು. ಅದರಿಂದಾಗಿ 1 ನಿಂಬೆಹಣ್ಣು ಪೂರ್ತಿಯಾಗಿ ರಸ ಹಿಂಡಿದ್ದೀನಿ. ಅದಾದ ನಂತರ ನಾವು ಅದಕ್ಕೆ 2 ಸ್ಪೂನು ತುಪ್ಪವನ್ನು ಹಾಕ್ಕೊಬೇಕು. 2 ಸ್ಪೂನ್ ತುಪ್ಪ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನಾವು ಆಲ್ರೆಡಿ ಆಯಿಲ್ ಯೂಸ್ ಮಾಡಿದ್ದೀವಿ, ಆದರೆ ಲಾಸ್ಟಿಗೆ ಫ್ಲೇವರ್ಗೋಸ್ಕರ 2 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀವಿ. ನೋಡಿ, ಈ ರೀತಿ ಕುದಿಯುವಾಗ ಅದನ್ನು ಒಂದು ಸಲ ಹಿಂಗೆ ಮಿಕ್ಸ್ ಕೊಟ್ಟು ಮುಚ್ಚೋದ್ರಿಂದ ತಳ ಹಿಡಿಯೋದು ಕಡಿಮೆ ಇರುತ್ತೆ, ಅತಿಯಾಗಿ ತಳ ಹಿಡಿಯೋದಿಲ್ಲ. ನಾನೀಗ ಎಲ್ಲ ಐಟಮ್ಸನ್ನು ಹಾಕಾಯಿತು. ಈಗ ಅದನ್ನು 3 ವಿಜಲನ್ನು ಹೊಡಿಸಿ ನಾನು ಈಗ ಓಪನ್ ಮಾಡ್ತಾಯಿದ್ದೀನಿ. ಸ್ನೇಹಿತರೆ ನೋಡಿ, ನಾವು ಅತಿ ವೇಗವಾಗಿ ಪೀಸ್ ಪಲಾವ್ ರೆಡಿಯಾಗಿದೆ. ಯಾವುದೇ ತರಕಾರಿ ಹಚ್ಚಬೇಕಾಗಿಲ್ಲ, ಏನು. ನೀವು ಸಹ ಇದನ್ನು ಒಮ್ಮೆ ಟ್ರೈ ಮಾಡಿ ಹೇಗೆ ರುಚಿ ಬಂತು ಅಂತ ಹೇಳಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು.